ನನ್ನ ತಮ್ಮನಿಗೆ ಮುಂಬರುವ ಆಪತ್ತುಗಳನ್ನ ನಾನು ಹಾಗೆ ಹೇಳ್ಬೇಕು. ನಾನಾದ್ರೂ ಏನು ಮಾಡಬೇಕು? ಮಗ, ನಿನ್ನನ್ನು ತಿದ್ದಿ ಹೇಳುವ ತೀರವನ್ನೇ ನೀನೀಗ ದಾಟಿ ಬಿಟ್ಟಿದ್ದೀಯ. ಬಂಗಾರದಂತ ಮನುಷ್ಯ ಕಣೋ ನೀನು. ಕಾಡ ಪಶು ಆದಿಯಲ್ಲೋ ಮಗನ ವ್ಯಾಮೋಹದಿಂದ. ಮಗನ ವ್ಯಾಮೋಹ ಅಂತ ಯಾಕೆ ಪುಣ್ಯಾತ್ಮನನ್ನ ಪ್ರಾಣ ಹಿಡ್ತಾ ಇದೀಯಾ? ನೀವು ನಿನಗೆ ಬೇಡವಾಗಿದ್ರೆ ಹೇಳ್ಬಿಡು, ಕತ್ತು ಹೆಚ್ಚಿಗೆ ಕೊಂದು ಬಿಡು. ನೋಡಿದೀಯನೇ ಅಪರ್ಣ, ನಿನ್ನ ಗಂಡನಿಗೂ ನಿನ್ನ ಮಗನಿಗೂ ಆಗುತ್ತಿರುವ ಅವಮಾನವನ್ನ ನೋಡಿ ಅದಿಹಾಗೆ ನೀನು ಶಾಂತವಾಗಿ ಕೂತಿದ್ದೀಯ. ಆದಷ್ಟು ಬೇಗ ನನ್ನನ್ನು ನಿನ್ನ ಹತ್ರ ಕರ್ಕೊಂಡು ಬರ್ತೇನೆ. ಯಾಕೆ ದೊಡ್ಡಪ್ಪ, ಯಾಕೆ ಸುಮ್ಮನೆ ನಮ್ಮ ತಂದೆ ಪ್ರಾಣ ಹಿಡ್ತಾ ಇದ್ದೀರಿ ನೀವು? ನಿಮಗೆ ಬೇಡವಾಗಿದ್ರೆ ಹೇಳ್ಬಿಡಿ, ತಂದೆ ಮಗ ಇಬ್ರು ಮನೆ ಬಿಟ್ಟು ಎಲ್ಲಿಯಾದ್ರೂ ದೂರ ಹೋಗಿ ಜೀವನ ಮಾಡ್ತೀವಿ. ಆದ್ರೆ ಈ ಎಲ್ಲಾ ಆಸ್ತಿಗೆ ಆಸೆ ಪಟ್ಟು ನಮ್ಮ ತಂದೆಗೆ ಈ ರೀತಿ ಚಿತ್ರಹಿಂಸೆ ಕೊಡಬೇಡಿ ನೀವು. ಅಣ್ಣ ತಮ್ಮಂದಿರ ಪವಿತ್ರವಾದ ಬಾಂಧವ್ಯಕ್ಕೆ ಬೆಂಕಿ ಹಾಕಲು ಬಂದಿರುವ ಹೊಲಸು ಕೂಡಿಯೇ. ನೀನು ನನ್ನ ತಮ್ಮನಿಗೆ ಮಗನಾಗಿ ಬರಲಿಲ್ಲವೋ ಅವನ ಪಾಲಿಗೆ ಯಮನಾಗಿ ಬಂದಿರುವೆ. ನಿನ್ನನ್ನು ಜೀವಂತ ಬಿಟ್ರೆ ನನ್ನ ತಮ್ಮನನ್ನ ನುಂಗಿ ಹಾಕಲಿ ಬಿಡಲಾರ ನೀನು. ನೀನು